ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಪರ್ಫೆಕ್ಟ್ ಆಗಿ ಸ್ಲೀವ್ ಶೇಪ್ ಅನ್ನ ತೆಗೆಯೋದು ಹೇಗೆ, ಹಾಗೆ ಪರ್ಫೆಕ್ಟ್ ಆಗಿ ಸ್ಲೀವ್ ಅನ್ನ ಕಟ್ ಮಾಡೋದು ಹೇಗೆ, ಕ್ಯಾಪ್ ಹೈಟ್ ಅನ್ನ ನಾವು ಯಾವ ರೀತಿ ಇಡಬೇಕು ಎಲ್ಲದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಎಂಡ್ ವರ್ಗು ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮೊದಲಿಗೆ ನಾನು ಇವತ್ತು ನಿಮಗೆ ಸ್ಲೀವ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಮಗೆ ಬಾಡಿ ಪಾರ್ಟ್ ಅನ್ನ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ. ನೋಡಿ, ಬಾಡಿ ಪಾರ್ಟ್ ಅನ್ನ ನಾನು ಕಟ್ ಮಾಡಿದ್ದೀನಿ. ಇದರ ಅಳತಿ ನಾವು ಇವಾಗ ಸ್ಲೀವ್ ಅನ್ನ ಕಟ್ ಮಾಡೋಣ. ಆಕ್ಚುಲಿ ಬಂದು ಇದು ಮೆಜರ್ಮೆಂಟ್ ಬ್ಲೌಸ್ ಅನ್ನು ನಾನು ಬಾಡಿ ಮೆಜರ್ಮೆಂಟ್ ಅನ್ನ ತಗೊಂಡಿದ್ದೀನಿ. ಅದನ್ನ ನಿಮಗೆ ಕಟಿಂಗ್ ಅನ್ನ ತೋರಿಸ್ತಾ ಇದ್ದೀನಿ. ನೀವು ಹಿಂದಿನ ವಿಡಿಯೋದಲ್ಲಿ ಅಳತಿ ನೋಡಿರ್ತೀರ ಅನ್ಕೊಂಡಿದ್ದೀನಿ. ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಬಂದು 38 ಇದೆ. ಓಕೆ, ಲೆಂತ್ ಬಂದು 14.5 ಇಂಚ್ ಇದೆ. ಸ್ಲೀವ್ ಹೇಳ್ತೀನಿ, ಸ್ಲೀವ್ ಮೆಜರ್ಮೆಂಟ್ ಬಂದು 10 ಇಂಚು ನಮಗೆ ಟೋಟಲ್ ಲೆಂತ್ ಬೇಕು. ಹಾಗೆ ಫಿಟ್ಟಿಂಗ್ ಬಂದು 10.5 ಇಂಚ್ ಇದೆ. ಹಾಗೆ ನಮಗೆ ಬೇಕಾಗಿರೋದು ಮೇನ್ ಬಂದು ಆರ್ಮೋಲ್ ಎಷ್ಟು ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 16 ಇಂಚು ನಮಗೆ ಆರ್ಮೋಲ್ ಇದೆ. ಇದು ನೋಡಿ, ನಾನು 2 ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು 2 ಸ್ಲೀವ್ನು ಫೋಲ್ಡ್ ಹಾಕೊಂಡಿದ್ದೀನಿ. ನೀವು ನನಗೆ ತುಂಬಾ ಜನ ಏನಂದ್ರೆ ಸ್ವಲ್ಪ ಇದು ಈ ತರ ಮೆಥಡ್ ಎಲ್ಲ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಾನು, ಆದ್ರೂ ಕೂಡ ನಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಹೊಸದಾಗಿ ಯಾರು ನೋಡ್ತಿದಾರೋ ಅವ್ರಿಗೋಸ್ಕರ ಮತ್ತೊಂದ್ ಸರಿ ನಾನು ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, 1/2 ಇಂಚು ನಾನು ಮಾರ್ಜಿನ್ಗೆ ಒಂದು ಲೈನ್ ಹಾಕೊಂಡಿದ್ದೀನಿ. ಇವಾಗ ಬಂದು ನಮಗೆ ಟೋಟಲ್ ಸ್ಲೀವ್ ಲೆಂತ್ ಎಷ್ಟಿದೆ? 10 ಇಂಚ್ ಇದೆ. ನೋಡಿ, 10 ಇಂಚ್ ಇದೆ. 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. 1/2 ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕು. ನಮಗೆ ರೆಡಿ ಬೇಕಾಗಿರೋದು 10 ಇಂಚು. ಹಾಗಾಗಿ 10.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. 10.5 ಇಂಚಿಗೆ ನಾವು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀವಿ. ಈ ಮೆಜರ್ಮೆಂಟ್ ಗೆ ನಾವು ಕ್ಯಾಪ್ ಹೈಟ್ ಅನ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು? ನೋಡಿ, ಕ್ರಾಸ್ ತಗಂತೀವಲ್ಲ ಅದನ್ನೇ ನಾವು ಕ್ಯಾಪ್ ಹೈಟ್ ಅಂತ ಕರಿತೀವಿ. ನೋಡಿ, 10 ಇಂಚು ಇದು ಟೋಟಲ್ ಲೆಂತ್ ಇದೆ. 38 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ. ಇದರ 10ನೇ ಒಂದು ಭಾಗ ಬಂದು ಎಷ್ಟು ಬರುತ್ತೆ? 3.8 ಬರುತ್ತೆ. ನೋಡಿ, ಈ 28, 30, 30ರಿಂದ 36ವರೆಗೂ ನೀವು ಚೆಸ್ಟ್ ಮೆಜರ್ಮೆಂಟ್ ನ 10ನೇ ಒಂದು ಭಾಗ ಬಂದಿಡಿ. ಅದ್ರ ನಂತರ ನೋಡಿ 38 ಬಂತು ಅಂದ್ರೆ 3.5 ಇಟ್ರೆ ನೀವು ಮಿನಿಮಮ್ 3.5 ಇಡ್ಲೇಬೇಕು. 3.5 ಇಟ್ರೆ ಕರೆಕ್ಟ್ ಆಗಿ ಬರುತ್ತೆ. ಅದಕ್ಕಿಂತ ಜಾಸ್ತಿ ಇಡಬಹುದು, ಬೇಡ ಅಂದ್ರೆ 3.5 ಮಿನಿಮಮ್ ಇಡ್ಲೇಬೇಕು. ನೀವು 38 ಚೆಸ್ಟಿಗೆ 3.5 ಇಡ್ಲೇಬೇಕು. ನೀವು 40ವರೆಗೂ ಆದ್ರೆ ಅಷ್ಟೇ, 40ಕ್ಕಾದ್ರೆ ಅಷ್ಟೇ. 10ನೇ 4ನೇ 38 ಅಂದ್ರೆ 40 ಇರುತ್ತೆ. 40 10ನೇ ಒಂದು ಭಾಗ ಬಂದು 4 ಇಂಚ್ ಬರುತ್ತೆ. ಅಷ್ಟಾದ್ರೆ ಇಡ್ಬೋದು. ಇಲ್ಲ ಅಂದ್ರೆ 3.5 ಮಿನಿಮಮ್ ಇಡ್ಲೇಬೇಕು. ನಿಮ್ಗೆ ಕಂಫರ್ಟೇಬಲ್ ಆಗ್ಲಿಲ್ಲ ಇಡಕ್ಕೆ ಅಂದಾಗ ನೀವು 3.5 ಮಿನಿಮಮ್ ಇಡಿ, ಏನು ತೊಂದರೆ ಬರಲ್ಲ. ನಾನು ಇದಕ್ಕೆ 3.6 ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, 3.6ಗೆ ನಾನೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಕ್ಯಾಪ್ ಹೈಟ್. ಓಕೆ, ಇವಾಗ ಬಂದು ನಮ್ಗೆ ಎಷ್ಟಿದೆ? ನಮ್ದು ಇದು ಆರ್ಮೋಲ್ ಬಂದು 16 ಇಂಚ್ ಇದೆ. ನೋಡಿ, ಈ ತರ ಟೇಪ್ ಹಿಡ್ಕೊಂಡಾಗ ನಮಗೆ ಈಸಿಯಾಗಿ ಆರ್ಮೋಲ್ 16 ಇಂಚು ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಇವಾಗ 8 ಇಂಚ್ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನಾವು ಫ್ರಂಟ್ ಬ್ಯಾಕ್ ಪಾರ್ಟ್ ಅನ್ನ ಏನು ಕಟ್ ಮಾಡಿದೀವಿ ಅದನ್ನ ಇಟ್ಟು ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ, ಕರೆಕ್ಟ್ ಆಗಿ ಬರುತ್ತೆ ಇಲ್ಲ ಅಂತೇಳಿ ಗೊತ್ತಾಗುತ್ತೆ. ನೋಡಿ, ಇಲ್ಲಿಗೆ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಅಷ್ಟೇ. ನೋಡಿ, ಸ್ಟಿಚಿಂಗ್ ಮಾರ್ಜಿನ್ ಬರುತ್ತೆ 1/2 ಇಂಚು. ನೋಡಿ, ಈ ರೀತಿ ಇಟ್ಕೊಂಡಾಗ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ಬೇಕು ಬರುತ್ತಾ ಇಲ್ಲ ಅಂತೇಳಿ. ನೋಡಿ, 8 ಇಂಚ್ ಅಂದ್ರೆ 8 ಇಂಚು 16 ಇಂಚು ಆರ್ಮೋಲ್ ರೆಡಿ ಇದೆ ಕಟ್ ಮಾಡಿದ್ದು. ಅದ್ರ ಪ್ರಕಾರ ಇಲ್ಲಿ ಕೂಡ ನಾವು 8 ಇಂಚ್ ಇಟ್ಟಾಗ ಸರಿಯಾಗಿದೆ ಅಂತ. ಒಂದೊಂದ್ಸರಿ ಕ್ಯಾಪ್ ಹೈಟ್ ಅನ್ನ ನೀವು ಏನಾದ್ರೂ ಕಡಿಮೆ ಇಟ್ಟಾಗ ನಿಮ್ಗೆ ಇದನ್ನ ಚೆಕ್ ಮಾಡ್ಕೊಳ್ಳೇಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ಬಂದು ಫಿಟ್ಟಿಂಗ್ ಬಂದು ಎಷ್ಟಿದೆ? 10.5 ಇಂಚ್ ಇದೆ. 10.5 ಅರ್ಧ ಬಂದು 5.25 ಆಗುತ್ತೆ. 5.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್. ಇಲ್ಲಿ ಕೂಡ ಅಷ್ಟೇ 2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಲೈನ್ ಅನ್ನ ಹಾಕೋಣ. ಹಾಗೆ ನೋಡಿ, ಇಲ್ಲಿಗೆ ಸ್ಟ್ರೈಟ್ ಆಗಿ ಒಂದು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ನಾವು ಮೇನ್ ನೀವೆಲ್ಲ ಬ್ಲೌಸ್ಗೆ ಕೂಡ ಇದೇ ರೀತಿ ನೀವು ಮಾರ್ಕ್ ಮಾಡಿರ್ತಾರೆ. ಇದ್ರ ಮೇಲೆ ನೀವು ಶೇಪ್ ಅನ್ನ ಪರ್ಫೆಕ್ಟ್ ಆಗಿ ಮಾರ್ಕ್ ಮಾಡೋದು ತೋರಿಸ್ತೀನಿ. ನೋಡಿ, ನಮಗೆ ಈ ತರ ಸ್ಕೇಲು ಬೇಕೇ ಬೇಕು ಇದಕ್ಕೆ. ಇವಾಗ ಬಂದು ಇದು 8 ಇಂಚ್ ಇದೆ. ಎಷ್ಟಿದೆ ಇದು? ನೋಡಿ, 7.25 ಇಂಚ್ ಇದೆ. 7.25 ಅರ್ಧಕ್ಕೆ ನೋಡಿ ಇಲ್ಲಿ ಒಂದು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಹಾಗೆ ಇವೆರಡು ಸೆಂಟ್ರಿಗೆ ಅಂದ್ರೆ 3.6 ಇಟ್ಟಿದ್ದೀನಿ ನಾನು. ಅದ್ರ ಅರ್ಧ ಬಂದು ಎಷ್ಟು ಬರುತ್ತೋ ಅಷ್ಟಕ್ಕೆ ನೀವು ಮಾರ್ಕ್ ಅನ್ನ ಇಲ್ಲಿ ಒಂದು ಲೈನ್ ಹಾಕೋಬೇಕು. ನೋಡಿ, ಇದು ಸೆಂಟ್ರಲ್ ಲೈನ್ ಏನಿಲ್ಲ, ನಿಮಗೆ ಈಸಿಯಾಗಿ ಮಾರ್ಕಿಂಗ್ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅಷ್ಟೇ ಇಷ್ಟು ಮಾರ್ಕ್ ಮಾಡ್ಕೊಂಡಿದೀವಿ. ಒಂದು ಕ್ರಾಸ್ ಟೈಪ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಿ. ನಿಮ್ಗೆ ಹೇಳ್ಬೇಕಾದ್ರೆ ಈಸಿ. ಇವೆರಡರ ಸೆಂಟರ್ಗೆ ಇನ್ನೂ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ, ಎಷ್ಟಿದೆ ಇದು?
3.5 ಇದೆ, 3.5 ಅರ್ಧ 1.25 ಆಗುತ್ತೆ. ಹಾಗೆ ಇಷ್ಟು ಮಾರ್ಕ್ ಮಾಡ್ಕೊಂಡಿದೀವಿ. ಇಲ್ಲಿ ನೋಡಿ, ಇಲ್ಲಿ ನಾವು ಸೇಪ್ ಅನ್ನ ಕಟ್ ಮಾಡ್ತೀವಿ. ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಳ್ಳದೆ ಇದ್ರೂ ಕೂಡ ನಿಮಗೆ ಒಂದು ನೋಡಿ, ಇಲ್ಲಿ ಈ ಲೈನ್ ಬೇಡ ಅಂದ್ರೆ ನೀವು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ಈ ರೀತಿ ಮಾರ್ಕ್ ಮಾಡ್ಕೊಂಡ್ರು ಕೂಡ ನಿಮಗೆ ಕರೆಕ್ಟ್ ಆಗಿ ಈ ಪಾಯಿಂಟ್ ನಮಗೆ ಮೇನ್ ಬೇಕಾಗಿರೋದು. ಇವಾಗ ಬಂದು ನಾವು ಈ ಸ್ಕೇಲ್ ಅನ್ನ ಇಟ್ಟು ನೋಡಿ, ಇದು ಇಲ್ಲಿಗೆ ಇಟ್ಟು ನಾವು ಈ ಮೊದಲನೇ ಶೇಪ್ ಇಂದ ತಗೋಬೇಕು ನಾವು. ನೋಡಿ ಇಲ್ಲಿ ಮಾರ್ಕಿಂಗ್ ಅನ್ನ ನೋಡಿ ಈ ರೀತಿ ಇಟ್ಕೊಂಡಿದೀವಿ. ಇವಾಗ ಬಂದು ಇದನ್ನ ವಾಪಸ್ ಸ್ಕೇಲ್ ಅನ್ನ ಈ ರೀತಿ ಇಟ್ರೆ ನೋಡಿ, ಈ ಪಾಯಿಂಟ್ ನಮಗೆ ಕೂಡಬೇಕು. ಇಲ್ಲಿಂದ ಇದು ಕೂಡಿದ್ರೆ ಈ ಸ್ಕೇಲು ನಮಗೆ ಕರೆಕ್ಟ್ ಆಗಿ ತೋರಿಸುತ್ತೆ. ಆಕ್ಚುಲಿ ಬಂದು ನಾವು 1/4 ಇಂಚು ಇಲ್ಲಿ ಕ್ರಾಸ್ ಅನ್ನ ಕಟ್ ಮಾಡ್ಕೋಬೇಕು ಸ್ಲೀವ್ ಅಲ್ಲಿ. ನೋಡಿ, ಇಲ್ಲಿ ನಾನು ಇವಾಗ ಸ್ಟ್ರೈಟ್ ಆಗಿ ಲೈನ್ ಹಾಕೊಂಡಿದ್ದೀನಿ, 1/4 ಇಂಚ್ ಕಡಿಮೆ ಕಟ್ ಮಾಡ್ಕೊಂಡಿದ್ದೀನಿ. ನಾವು ಬಾಡಿ ಪಾರ್ಟ್ ಅಲ್ಲಿ ಕೂಡ ನೋಡಿರ್ತೀರ, ನೋಡಿ ಕೆಳಗಡೆ ಕ್ರಾಸ್ ಅಲ್ಲಿ ಕಟ್ ಮಾಡಿದೀವಿ ನಾವು. ಇದು ಆಟೋಮೆಟಿಕ್ಲಿ ನೋಡಿ, ಇಲ್ಲಿ ಈ ರೀತಿ ಈ ಪಾಯಿಂಟ್ ಇಂದ ಇಟ್ಟು ನಮ್ಮ ಸೆಂಟರ್ ಪಾಯಿಂಟ್ ಇಂದ ಇಟ್ಟು ಈ ಸ್ಕೇಲ್ ನ ಇಟ್ಟಾಗ ನೋಡಿ ಕರೆಕ್ಟ್ ಆಗಿ ಅಲ್ಲಿಗೆ ತೋರಿಸುತ್ತೆ ಅದು. ಹೌದಾ, ಇದು ಪರ್ಫೆಕ್ಟ್ ಆಗಿ ಬರುತ್ತೆ ನಿಮಗೆ. ಹಾಗೆ ನೋಡಿ, ಇಲ್ಲಿ ನೀವು ಒಂದು 1/2 ಇಂಚು ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಬೇಡ ಅಂದ್ರೆ ಇಲ್ಲಿಂದ 2 ಇಂಚು ಮಾರ್ಕ್ ಮಾಡ್ಕೋಬೇಕು, ಅದೆಲ್ಲ ರೂಲ್ಸ್ ಇದೆ. ನೀವೇನು ಬೇಡ, ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಮಿನಿಮಮ್ ನೀವು ಮಾರ್ಕ್ ಮಾಡ್ಕೊಂಬಿಡಿ, ಅಷ್ಟೇ ಕೆಲಸ. ನೋಡಿ, ಇವಾಗ ಸೆಕೆಂಡ್ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ನಾವು ಸ್ಕೇಲ್ ಅನ್ನ ಈ ರೀತಿ ಇಡಬೇಕು. ನೋಡಿ, ಇದು ಇಲ್ಲಿಂದ ಫಸ್ಟ್ ಪಾಯಿಂಟ್, ಇದು ಸೆಕೆಂಡ್ ಪಾಯಿಂಟ್. ಇದು ಬ್ಯಾಕ್ ಸೇಪಿಗೋಸ್ಕರ. ನೋಡಿ, ಈ ತರ ಸ್ಕೇಲ್ ಅನ್ನ ಮತ್ತೆ ವಾಪಸ್ ಇಟ್ಟಾಗ ನಮಗೆ ಈ ಸೇಪಿಗೆ ನಮಗೆ ಕೂಡಬೇಕು. ಇದು ಬಂದು ನೋಡಿ ಈ ರೀತಿ ನಮಗೆ ಪರ್ಫೆಕ್ಟ್ ಆಗಿ ಸೇಪ್ ಅನ್ನೋದು ಬರುತ್ತೆ. ನೋಡಿ, ಆಟೋಮೆಟಿಕ್ಲಿ ಬರುತ್ತೆ. ನೀವೇನು ಮಾರ್ಕಿಂಗ್ ಮಾಡೋಕ್ಕೋ ಅವಶ್ಯಕತೆ ಇಲ್ಲ. ಅಂದಾಜಲ್ಲೇ ಹೊಸಬ್ರಾಗಿದ್ರೆ ಒಂದ್ ಸ್ವಲ್ಪ ನಿಧಾನಕ್ಕೆ 1 ಸರಿ 2 ಸರಿ ಪ್ಲೇ ಮಾಡಿ ನೋಡಿ, ನಿಮ್ಗೆ ಈಸಿಯಾಗಿ ಬರುತ್ತೆ. ನೋಡಿ, ನಾವು ಇವಾಗ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡಿಲ್ಲ, ಫ್ರಂಟ್ ಶೇಪ್ ಅನ್ನ ಒಂದ್ಸರಿ ಅಳತೆ ಬ್ಲೌಸ್ ಇಂದ ನೋಡ್ಕೊಂಡ್ಬಿಡೋಣ ಕರೆಕ್ಟ್ ಆಗಿ ಬರುತ್ತೆ ಅಂತ. ನಾನು ಆನಂತರ ಕಟ್ ಮಾಡ್ತೀನಿ, ಒಂದ್ಸರಿ ಚೆಕ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ನಮ್ಗೆ. ನೋಡಿ, ಇಲ್ಲಿ 1/2 ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ. ಇದನ್ನ ಆಸ್ ಇಟ್ ಈಸ್ ಇಟ್ಟು ನಾವು ಈ ರೀತಿ ಚೆಕ್ ಮಾಡ್ಕೊಳ್ಳೋಣ, ಕರೆಕ್ಟ್ ಆಗಿ ಬರುತ್ತಿಲ್ಲ ಅಂತ ಗೊತ್ತಾಗುತ್ತೆ. ನೋಡಿ, ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನಮ್ಗೆ ಇಲ್ಲಿ ಪಾಯಿಂಟ್ ಟು ಪಾಯಿಂಟ್ ಕೂಡ್ಬೇಕು. ಇದು ಎಕ್ಸ್ಟ್ರಾ ಮಾರ್ಜಿನ್ ಬಂದು ನಾವು ಜಾಸ್ತಿ ತಗೊಂಡಿರ್ತೀವಿ, ಅದ್ರಲ್ಲಿ ಕಡಿಮೆ ತಗೊಂಡಿರ್ತೀವಿ. ಇದ್ರಲ್ಲಿ ನೋಡಿ, ಇದು ಕೂಡ ಅಷ್ಟೇ ಒಂದು ನೂಲಷ್ಟು ಜಾಸ್ತಿ ಇದೆ. ಯಾಕೆ ಜಾಸ್ತಿ ಇದೆ ಅಂದ್ರೆ ಮಾರ್ಜಿನ್ ಬಂದು ಇದರಲ್ಲಿ ಜಾಸ್ತಿ ಕಟ್ ಮಾಡ್ಕೊಂಡಿರ್ತೀವಿ. ನೋಡಿ, ಇಲ್ಲಿ ತೋರಿಸ್ತೀನಿ. ನೋಡಿ, 2.25 ಇದೆ, ಇಲ್ಲಿ ಬಂದು 2 ಇಂಚ್ ಇದೆ, ಹಾಗಾಗಿ ಇದು 1/4 ಇಂಚ್ ಜಾಸ್ತಿ ತೋರಿಸ್ತಾ ಇದೆ. ನಾವು ಕಟ್ ಮಾಡಿರೋ ಮೆಥಡ್ ಕರೆಕ್ಟ್ ಆಗಿದೆ. ಇದರಲ್ಲಿ ನಾವು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡೋಣ ಇವಾಗ. ನೋಡಿ, ಈ ರೀತಿ ನೀವು ಬ್ಲೌಸ್ ಸ್ಲೀವ್ ಅನ್ನ ಸೇಪ್ ಅನ್ನ ಕಟ್ ಮಾಡ್ಕೋಬಹುದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡೆ. ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.